ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕಂತ ಬಂದಿದ್ದೀನಿ. ಅದೇನು ಅಂತ ಅಂದರೆ, ಮೊದಲಿಗೆ ಸಿಹಿ ಸುದ್ದಿ ಹೇಳಬೇಕು. ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗಿರೋ ಅಂಥದ್ದು, ಪ್ರಾರಂಭ ಆಗೋಗಿದೆ, ಜಮಾ ಕೂಡ ಆಗಿರೋ ಅಂಥದ್ದು ತುಂಬ ದಿನಗಳು ಕೂಡ ಆಗಿದ್ದಾವೆ. ಯಾಕೆ ಮತ್ತು ಯಾರಿಗೆ ಈ ಒಂದು ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗಿದೆ ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ. ಮತ್ತು ಡಬಲ್ ಪಿಂಚಣಿ ಹಣ ಏನಾದರೂ ಈ ಒಂದು ತಿಂಗಳಲ್ಲಿ ಜಮಾ ಆಗಿದೆಯಾ, ಮತ್ತು ಯಾವಾಗ ಆಗತ್ತೆ, ಎಷ್ಟೆಷ್ಟು ಜಾಸ್ತಿ ಮಾಡಿದ್ದಾರೆ ಹಣವನ್ನು, ಮತ್ತು ಯಾವ ಪಿಂಚಣಿದಾರರಿಗೆ. ಯಾಕೆಂತಂದರೆ ಪಿಂಚಣಿ ಹಣ ಅಂತಂದರೆ ಕೇವಲ ಒಂದು ರೀತಿಯ ಪಿಂಚಣಿ ಹಣ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಯಾವ ಪಿಂಚಣಿದಾರರಿಗೆ ಹಣವನ್ನು ಏರಿಕೆ ಮಾಡಿದ್ದಾರೆ ಎಲ್ಲ ಕೂಡ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲೇ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ, ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಮೇ ತಿಂಗಳ ಪಿಂಚಣಿ ಹಣ ಈ ತಿಂಗಳು ಅಲ್ವಾ, ಮೇ ತಿಂಗಳ ಪಿಂಚಣಿ ಹಣ ಬಂದಿರೋವಂಥದ್ದು ತುಂಬಾ ಬೇಗ ಬಂದಿದೆ ಅಂತ ಹೇಳಬಹುದು. ಯಾಕೆ ಅಂತ ಅಂದರೆ ಯಾವಾಗಲೂ ಕೂಡ ಪಿಂಚಣಿ ಹಣವನ್ನು ಲೇಟ್ ಮಾಡಿಕೊಂಡು ಬರ್ತಾ ಇದ್ರು. ಯಾವಾಗಲೂ 15ನೇ ತಾರೀಕು ಆಗೋಗಿದ್ರು ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗ್ತಾ ಇರಲಿಲ್ಲ. 20ನೇ ತಾರೀಕು ಆದರೂ ಕೂಡ ಆಗ್ತಿರಲಿಲ್ಲ. ಆದರೆ ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು 9ನೇ ತಾರೀಕಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರೋ ಅಂಥದ್ದು. ಈಗಾಗಲೇ ಸಾಕಷ್ಟು ಜನ ಪಿಂಚಣಿದಾರರಿಗೆ, ಯಾವುದೇ ಪಿಂಚಣಿದಾರರಾಗಿರಲಿ, ವಿಧವಾ ಪಿಂಚಣಿ ಹಣ ಪಡ್ಕೊಳ್ತಿರೋವಂಥವ್ರಾಗಿರಲಿ, ವೃದ್ಧಾಪ್ಯ ಪಿಂಚಣಿ ಹಣ ಪಡ್ಕೊಳ್ತಾ ಇರೋವಂಥವ್ರಾಗಿರಲಿ, ಅಂಗವಿಕಲ ಪಿಂಚಣಿ ಹಣ ಪಡ್ಕೊಳ್ತಾ ಇರೋವಂಥವ್ರಾಗಿರಲಿ, ಎಲ್ರಿಗೂ ಕೂಡ ಈ ಒಂದು ಮೇ ತಿಂಗಳ ಪಿಂಚಣಿ ಹಣ 9ನೇ ತಾರೀಕಿನಿಂದನೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಸೊ ಜಮಾ ಆಗ್ತಾನೆ ಇದೆ, ಎಲ್ರಿಗೂ ಕೂಡ ಒಂದೇ ದಿನ ಆಗೋದಿಲ್ಲ ಅನ್ನೋವಂಥದ್ದು ಗೊತ್ತಿರೋ ಅಂಥದ್ದು. ಹಾಗಾಗಿ ನಿಮಗೂ ಕೂಡ ಬಂದಿದೆಯಾ ಅಥವಾ ಬಂದಿಲ್ವಾ, ಯಾವ ಜಿಲ್ಲೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಮತ್ತು ಈ ಒಂದು ತಿಂಗಳ ಡಬಲ್ ಪಿಂಚಣಿ ಹಣದ ವಿಚಾರಕ್ಕೆ ಬರುವಂಥದ್ದಾದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು, ಈ ತಿಂಗಳಾದರೂ ನಮಗೆ ಡಬಲ್ ಪಿಂಚಣಿ ಹಣ ಬರುತ್ತಾ ಅಂತ. ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಎಷ್ಟು ನಾರ್ಮಲ್ ಆಗಿ ಪ್ರತಿ ತಿಂಗಳು ನಿಮಗೆ ಹಣ ಬರ್ತಿತ್ತು ಅಲ್ವಾ ಪಿಂಚಣಿ ಹಣ, ಅಷ್ಟೇ ಬಂದಿರೋ ಅಂಥದ್ದು. ಯಾವುದೇ ರೀತಿಯಾಗಿ ಡಬಲ್ ಆಗಿ ಅಂತಂದರೆ ಜಾಸ್ತಿ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ, ಸರಿನಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ಪಿಂಚಣಿ ಹಣವನ್ನು ಏರಿಕೆ ಮಾಡಬೇಕು ಅಂತ ತುಂಬಾ ಮನವಿಗಳು ಇದ್ವು. ಆದರೆ ವೃದ್ಧಾಪ್ಯ ಪಿಂಚಣಿ ಹಣ ಅನ್ನುವಂಥದ್ದಕ್ಕೂ ಕೂಡ ಇನ್ನೇನು ಜಾಸ್ತಿ ಮಾಡ್ತಾರೆ ಅನ್ನುವಂತಹ ಟೈಮಲ್ಲಿನೇ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳ್ಬಹುದು. ಮನವಿಯನ್ನು ಕಳಿಸಿದ್ರು. ಆದರೆ ಹೇಗೆ ಅಂತ ಅಂದರೆ, ಜಾಸ್ತಿ ವಯಸ್ಸಾಗಿದ್ದರೆ ಜಾಸ್ತಿ ಹಣ, ನಾನು ಹೇಳಿದೆ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, 60 ವರ್ಷ ವಯಸ್ಸಾಗಿತ್ತು ಅಂತಂದರೆ 600 ರೂಪಾಯಿ ಬರ್ತಿದೆ, ಅಂದರೆ 65 ವರ್ಷ ಆಗಿತ್ತು ಅಂತಂದರೆ 1200ರವರೆಗೂ ಕೂಡ ಪಿಂಚಣಿ ಹಣ ಬರ್ತಾ ಇದ್ದಂಥದ್ದು. ಈ ರೀತಿಯಾಗಿ ಜಾಸ್ತಿ ಮಾಡಬೇಕು, ಜಾಸ್ತಿ ವಯಸ್ಸಾಗಿದ್ದರೆ ಜಾಸ್ತಿ ಹಣ ಅಂತ ಮನವಿ ಪತ್ರವನ್ನು ಕೊಟ್ಟಿದ್ದರು. ಆದರೂ ಕೂಡ ಏನಾಯಿತು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ವರ್ಷಗಳು ಬದುಕೋದಿಲ್ಲ ಯಾರು ಕೂಡ. ಹಾಗಾಗಿ ಈ ಪಿಂಚಣಿ ಹಣವನ್ನು ಜಾಸ್ತಿ ಮಾಡೋದಲ್ಲ, ಬೇರೆದು ಮಾಡಿ ಅಂತ ಮತ್ತೆ ಇನ್ನೊಂದು ಆಪೋಸಿಟ್ ಆಗಿ ಮಾತುಗಳು ಬಂದು, ಹಾಗಾಗಿ ಇವಾಗ ವೃದ್ಧಾಪ್ಯ ಪಿಂಚಣಿ ಹಣ ಏರಿಕೆ ಮಾಡುವಂತಹ ವಿಚಾರವಾಗಿ ಯಾವುದೇ ರೀತಿ ತೀರ್ಮಾನವನ್ನು ತಗೊಂಡಿಲ್ಲ. ಆದರೆ ವಿಧವಾ ಪಿಂಚಣಿ ವಿಚಾರಕ್ಕೆ ಬರುವಂಥದ್ದಾದರೆ, ಭಾರತದಲ್ಲೇ 7 ರಾಜ್ಯಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಪಿಂಚಣಿ ಹಣವನ್ನು ಏರಿಕೆ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಸೊ ಕರ್ನಾಟಕ ಕೂಡ ಒಂದು ರಾಜ್ಯ ಅಂತ ಹೇಳಿದರೆ ತಪ್ಪಾಗೋದಿಲ್ವಾ. ಇದು ಕೂಡ ಕನ್ಸಿಡರ್ ಆಗಿದೆ, ಮೆನ್ಷನ್ ಆಗಿರುವಂಥದ್ದು. ಕರ್ನಾಟಕದ ವಿಧವಾ ಮಹಿಳೆಯರಿಗೂ ಕೂಡ ಹಣವನ್ನು ಏರಿಕೆ ಮಾಡುವಂಥದ್ದು, ಪಿಂಚಣಿ ಹಣವನ್ನು. ಸೊ 2200ರವರೆಗೂ ಕೂಡ ಎಷ್ಟು ಬೇಕಾಗಿದ್ರೂ ಏರಿಕೆ ಆಗಬಹುದು. ಆದರೆ ಇಷ್ಟೇ ಏರಿಕೆ ಆಗಿದೆ, ಇಷ್ಟೇ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇನ್ನೂ ಹೇಳಿಲ್ಲ, ಯಾವಾಗಿಂದ ಆಗುತ್ತೆ ಅನ್ನುವಂಥದ್ದು ಕೂಡ ಹೇಳಿಲ್ಲ. ಆದರೆ ನಮ್ಮ ಒಂದು ರಾಜ್ಯ ಕೂಡ ಈಗಾಗಲೇ ಸೆಲೆಕ್ಟ್ ಆಗಿರೋ ಅಂಥದ್ದು ವಿಧವಾ ಪಿಂಚಣಿಯನ್ನು ಜಾಸ್ತಿ ಮಾಡೋದಕ್ಕೆ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.